ಶುಭೋದಯ. ಈ ದಿನದ ಧ್ಯಾನಕ್ಕಾಗಿ ಕ್ರಿಸ್ತ ಜಯಂತಿ ಹಬ್ಬ ನಮ್ಮ ಅತಿ ತಳವಾದ ಅಂದರೆ ಯಾರು ಹೋಗಲಾರದಂಥ ಸ್ಥಳಗಳನ್ನು ಪ್ರವೇಶಿಸುತ್ತದೆ. ಇದಕ್ಕಾಗಿಯೇ ಈ ಕ್ರಿಸ್ತ ಜಯಂತಿ ಹಬ್ಬವು ದುರ್ಬಲ ಹೃದಯದವರಿಗೆ ಅಲ್ಲ. ಲೂಕ 2:7 ಆಕೆಯು ತನ್ನ ಚೊಚ್ಚಲು ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಈ ಕ್ರಿಸ್ತ ಜಯಂತಿಯ ನಿಜವಾದಂತಹ ಅರ್ಥವು ದೇವರು ನಮ್ಮ ಲೋಕಕ್ಕೆ ಪ್ರವೇಶಿಸಲು ಎತ್ತರವಾದಂತಹ ಸ್ಥಳವನ್ನು ಉಪಯೋಗಿಸಿದ್ದಲ್ಲ, ಅತಿ ತಳದ ಅಂದರೆ ಯಾರೂ ಆ ಸ್ಥಳವನ್ನು ಪ್ರವೇಶಿಸಲಾರದಂತಹ ಸ್ಥಳಕ್ಕೆ ಆತನು ಪ್ರವೇಶಿಸಿ ಅದನ್ನು ಆಯ್ಕೆ ಮಾಡಿಕೊಂಡಂಥದ್ದನ್ನು ನಾವು ಅರಿಯುವಾಗ, ಇಲ್ಲಿ ಈ ತೊಟ್ಟಿಲು ಅಥವಾ ಗೋದಲಿ ಒಂದು ಅಲಂಕಾರಣ ವಸ್ತುವಲ್ಲ, ಕೆತ್ತನೆ ಮಾಡಿದ ಸುಂದರವಾದಂತಹ ಹಾಸಿಗೆಯಲ್ಲ, ಆರಾಮದ ಸಂಕೇತವೂ ಸಹ ಅಲ್ಲ. ಅದು ಪ್ರಾಣಿಗಳಿಗೆ ಹಾಕುವಂತ ಪಡಿಗೋಣಿ, ಅಂದರೆ ಆ ಪ್ರಾಣಿಗಳಿಗೆ ಉಣಬಡಿಸುವಂತಹ ಒಂದು ಪಾತ್ರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಎಷ್ಟು ಬಾರಿ ಅದು ನೀಟಾಗಿರುತ್ತೆ. ಅದು ಒಂದು ರೀತಿಯಲ್ಲಿ ಕಟುವಾದ ಅರೆಬರೆ ಪ್ರಾಣಿಗಳ ವಾಸನೆಯಿಂದ ತುಂಬಿರುವಂಥ ಒಂದು ಸಾಮಾನ್ಯವಾದಂತಹ ಪಾತ್ರೆ. ಅದರಲ್ಲಿ ಯಾವುದೇ ರೀತಿಯಾದಂಥ ದೈವತ್ವದ ಜಳಕ ಇರುವುದಿಲ್ಲ. ರಾಜನಿಗೆ ಯೋಗ್ಯವಾದಂತಹ ಯಾವುದೇ ಅಂಶವೂ ಅದರಲ್ಲಿ ಕಾಣಿಸುವುದಿಲ್ಲ. ಆದಾಗ್ಯೂ ಸಹ ರಾಜಾದಿ ರಾಜನು ಆಗಬೇಕಿದ್ದವನು ಹುಟ್ಟಲು ಆ ಒಂದು ಸಣ್ಣದಾದಂತಹ ಸಾಮಾನ್ಯವಾದಂತಹ ಪಾತ್ರೆಯನ್ನ ಆಯ್ದುಕೊಳ್ಳುತ್ತಾನೆ. ಈ ಮನುಜಾವತಾರ ನಮಗೆ ಏನನ್ನ ಕಲಿಸ್ಕೊಡ್ತದೆ ಗೊತ್ತಾ? ಆತನು ಉದ್ದೇಶಪೂರ್ವಕವಾಗಿ ನಾವು ಯಾವುದನ್ನ ಅವಾಯ್ಡ್ ಮಾಡ್ತೀವಲ್ಲ, ಅಯ್ಯೋ ಇದು ಬೇಡ, ಇದು ಬೆಸ್ಟ್ ಅಲ್ಲ ಅಂತ ಅವಾಯ್ಡ್ ಮಾಡ್ತೀವಲ್ಲ, ದೇವರು ಅದನ್ನ ಆಯ್ಕೆ ಮಾಡುತ್ತಾನೆ. ನಾವು ಸುವ್ಯವಸ್ಥಿತ ಜೀವನಗಳನ್ನ, ಮಿನುಗುವಂತಹ ಕತೆಗಳನ್ನ, ಸಮಸ್ಯೆರಹಿತ ಋತುಗಳನ್ನ ಬಯಸ್ತೇವೆ. ಈ ಲಘು ಮನಸ್ಸಿನ ಕ್ರಿಸ್ಮಸ್ ದೀಪಗಳು, ಅಲಂಕಾರಗಳು, ಪರಿಚಿತ ಹಾಡುಗಳು ಮತ್ತು ಊಹಿಸಬಹುದಾದ ಸಂಪ್ರದಾಯಗಳನ್ನು ಹುಡುಕುತ್ತದೆ. ಆದರೆ ಮೊದಲ ಕ್ರಿಸ್ತ ಜಯಂತಿ ಅಸೌಕರ್ಯಗಳಿಂದ ತುಂಬಿದ್ದವು. ಒಂದು ರೀತಿಯಲ್ಲಿ ಗುಂಪು ಗುಂಪಾಗಿ ಹೊರಟಿದ್ದಂತಹ ಜನರ ಪ್ರಯಾಣ, ವಸತಿಗೃಹಗಳಲ್ಲಿ ಸ್ಥಳವಿಲ್ಲದೆ ಇರುವಂತಹ ಒಂದು ರೀತಿಯಾದಂತಹ ಅವಮಾನ, ಅನಿಶ್ಚಿತತೆ, ದಣಿವು, ದಾರಿದ್ರ್ಯತೆಯಿಂದ ಚುಚ್ಚುವಂತಹ ನೋವು. ದೇವರು ಈ ರೀತಿಯಾದಂತಹ ಆದರ್ಶ ಪರಿಸ್ಥಿತಿಗಳಿಗಾಗಿ ಕಾಯಲಿಲ್ಲ. ಜಗತ್ತು ಅತ್ಯಂತ ಅಸ್ತವ್ಯಸ್ತತೆಯಿಂದ ಕೂಡಿರಬೇಕಾದರೆ ಆತನು ಬರುತ್ತಾನೆ. ಇದಕ್ಕಾಗಿಯೇ ಆ ಗೋದಲಿ ಒಂದು ರೀತಿಯಲ್ಲಿ ತಾಳುವಂತಹ ಸಂಕೇತವಾಗಿದೆ. ಒಂದು ರೀತಿಯಲ್ಲಿ ನಾನು ನೀವು ನಿರಾಕರಿಸುವಂತಹ ಸ್ಥಳದ ಕುರಿತು ಭಯವಿಲ್ಲದವನು ಎಂಬುದಾಗಿ ಹೇಳುವಂತಹ ಸಂಕೇತವಾಗಿದೆ. ನಮ್ಮ ಲಜ್ಜೆ ಆತನನ್ನ ದೂರವಿಡುವುದಿಲ್ಲ. ನಮ್ಮ ಮುರಿದ ಮನಸ್ಸು ಆತನನ್ನ ಬೆಚ್ಚಿ ಬೀಳಿಸುವುದಿಲ್ಲ. ನಮ್ಮ ವೈಫಲ್ಯಗಳು ನಮ್ಮನ್ನ ಅರ್ಹವಲ್ಲ ಎನ್ನುವುದಿಲ್ಲ. ನಮ್ಮ ಗುಪ್ತ ಗಾಯಗಳು ಆತನಿಗೆ ಅವಮಾನವನ್ನ ತರುವುದಿಲ್ಲ. ವಾಸ್ತವವಾಗಿ ಯೇಸು ಕ್ರಿಸ್ತನು ಇಂಥ ರೀತಿಯಾದಂಥ ಸ್ಥಳವನ್ನ ಉದ್ದೇಶಪೂರ್ವಕವಾಗಿ ಆತನು ಅಲ್ಲಿ ಅಗತ್ಯನಿದ್ದಾನೆ ಎಂದು ಭಾವಿಸಿ ಅಲ್ಲಿ ಬರುವಾತನಾಗಿರ್ತಾನೆ. ಅನೇಕ ಬಾರಿ ನಾವೇನ್ ಮಾಡ್ತೇವೆ, ದೇವರನ್ನ ಒಳಗಿ ಬಿಡಲು ಅದಕ್ಕಿಂತ ಮುಂಚೆ ನಮ್ಮ ಜೀವನವನ್ನ ಅಲಂಕರಿಸಲು ಪ್ರಯತ್ನಿಸ್ತೇವೆ. ಇವಾಗ ನಮ್ಮ ಮನೆಗೆ ನೆಂಟರುಗಳು ಬಂದಾಗ ನಮ್ಮ ಆಧ್ಯಾತ್ಮಿಕ ಚಿತ್ರವನ್ನ ಹೊಳಪಾಗಿ ಇಟ್ಟುಕೊಳ್ಳುವ ಹಾಗೆ ಪ್ರಯತ್ನಿಸುತ್ತೇವೆ. ನಮ್ಮ ಭಾವನಾತ್ಮಕ ನೋವನ್ನ ಮರೆ ಮಾಡುತ್ತೇವೆ. ಎಲ್ಲವೂ ನಮ್ಮ ನಿಯಂತ್ರಣದಲ್ಲಿದೆ ಎಂಬುದಾಗಿ ನಟಿಸ್ತೇವೆ. ಇದೆಲ್ಲವೂ ನಮ್ಮ ಯತ್ನ. ಆದರೆ ದೇವರಿಗೆ ಶುದ್ಧ ಸ್ಥಳವೇ ಬೇಕಾಗಿದ್ದಲ್ಲಿ ಆತನು ಗೋದಲಿಯಲ್ಲಿ ಬರ್ತಾ ಇರಲಿಲ್ಲ. ಅರಮನೆಯನ್ನ ಆರಿಸಿಕೊಳ್ತಿದ್ದನು. ಪರಿಪೂರ್ಣತೆ ಬೇಕಾಗಿದ್ದರೆ ಆತನು ಭೂಮಿಗೆ ಬರುವ ಕಷ್ಟವನ್ನೇ ತೆಗೆದುಕೊಳ್ಳುತ್ತಿರಲಿಲ್ಲ. ಹಾಗಾಗಿ ನಟಿಸುವುದನ್ನ ನಾವು ಎಲ್ಲೋ ನಿಲ್ಲಿಸಬೇಕಾಗಿದೆ. ಈ ಕ್ರಿಸ್ತ ಜಯಂತಿ ಅನ್ನುವಂಥದ್ದು ಹೊರತೋರ್ವಿಕೆಗೆ ನಟಿಸುವಂತಹ ಹಬ್ಬವಲ್ಲ. ಎಲ್ಲಿ ಪ್ರಾಮಾಣಿಕತೆ ಆರಂಭವಾಗ್ತದೋ ಯೇಸು ಸ್ವಾಮಿ ಅಲ್ಲಿ ಹುಟ್ಟುತ್ತಾನೆ. ಎಲ್ಲಿ ನಾವು ಅಗತ್ಯತೆಯನ್ನು ಒಪ್ಪಿಕೊಳ್ತೇವೋ ಅಲ್ಲಿ ಹುಟ್ಟುತ್ತಾನೆ. ಎಲ್ಲಿ ದರ್ಪವನ್ನ ಬಿಟ್ಟು ವಿನಯತೆಯನ್ನ ಧರಿಸಿಕೊಳ್ತೇವೋ ಅಲ್ಲಿ ಹುಟ್ಟುತ್ತಾನೆ. ಯೇಸು ನಾವು ಕರ್ತನೆ, ನಾನು ಸ್ವತಃ ಇದನ್ನ ಸರಿಪಡಿಸಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳುವಂಥ ಸ್ಥಳದಲ್ಲಿ ಆತನು ಹುಟ್ಟುತ್ತಾನೆ. ಈ ಗೋದಲಿ ನಮಗೆ ನಮ್ಮ ಜೀವನದ ಅತಿ ತಳದ ಸ್ಥಳಗಳು ಸಹ ಪವಿತ್ರ ನೆಲವಾಗಬಹುದು ಅನ್ನುವುದನ್ನು ನೆನಪಿಸುತ್ತದೆ.
ನಾವು ಮರೆಮಾಡುವಂತಹ ಸ್ಥಳಗಳು ಯಾವ್ದ್ಯಾವುದು? ವೈಫಲ್ಯ, ಪಶ್ಚಾತ್ತಾಪ, ಆತಂಕ, ಅಸುರಕ್ಷತೆ, ಅವಲಂಬನೆ, ಏಕಾಂತ, ಇವುಗಳಲ್ಲಿಯೇ ಕ್ರಿಸ್ತನು ತನ್ನ ಗುಣಪಡಿಸುವ ಕಾರ್ಯವನ್ನ ಆರಂಭಿಸುತ್ತಾನೆ. ನಾವು ಅಯೋಗ್ಯ ಅಥವಾ ಸಿದ್ಧರಲ್ಲ ಎಂದು ಭಾಸವಾದರೂ ಒಂದು ನೆನಪಿಟ್ಕೊಳ್ಳಬೇಕು, ಮೊದಲ ಕ್ರಿಸ್ತ ಜಯಂತಿ ಹಬ್ಬವೂ ಸಹ ಒಂದು ರೀತಿಯಲ್ಲಿ ಸಿದ್ಧತೆ ಇಲ್ಲದೆ ಇರುವಂತಹ, ನಾವು ಏನು ಅಯೋಗ್ಯವಾಗಿ ಎಂದು ಅಂದುಕೊಳ್ತೇವೋ ಅದರ ಮಧ್ಯದಲ್ಲಿ ದೇವರು ಜನಿಸಿ ಬರ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.